ಪುಷ್ಪದ ಮಾಲೆಯನ್ನು ಬಹುಮಾನ ಪ್ರಕಾರ ಮಾಡುತ್ತಾರೆ. ಚೆನ್ನಾಗಿ ದೇವ. ಒಟ್ಟಿನ ವಿಶ್ವಾಸವರು ಬಾಲಕೃಷ್ಣ ಪತ್ರ ಮಾಡಿದವರಿಗೆ 101 ರೂಪಾಯಿಯನ್ನು ಬಹುಮಾನ ಪ್ರದಾನ ಮಾಡುತ್ತಾರೆ.
ಮೂರ್ತಿ ದೊಡ್ಡಬಸಪ್ಪನ ಮಗ ನಾಗರಾಜ 101 ರೂಪಾಯಿ. ದುಶ್ಯಾಸನ ಹರಿಜನ 101 ರೂಪಾಯಿ. ಅಕ್ಕಿ ಬಸಪ್ಪ 101 ರೂಪಾಯಿ. ಡಿಗ್ರಿ ಅಳ್ಳಪ್ಪ 101 ರೂಪಾಯಿ. ಕೆಜೆ ವೀರೇಶಪ್ಪ 101 ರೂಪಾಯಿ. ಈಗ ಕೇಳಂಗಲ್ಲ ಬಾಲಕೃಷ್ಣ ಯಾರ ಬರಲಮ್ಮ ಬರಲ್ಲ ಕರ್ಕೊಂಬರ ಶಕ್ತಿಸ್ತಾನ ಕರ್ಕೊಂಬರ ಕಾಲೇಜ್ ಬರ್ತೀರಾ ಚಿಚ್ಚಿ ತೊಡಿಗಳು ಕಾಣ್ದು ಮಿಡಿಗಳು ಕಟ್ಟಿಕೊಂಡು ಬೀದಿಗೆ ಬರ್ತೀರಾ
ಭಾಗದೊಳ ನಿಂತು ಒಂದಳ ಮಾಡಿ ಮಾತನಾಡಿಸುವ ನೀನು ದಾರು ನೆರಳೆ ಓ ದೇವ, ನಾವು ದಾರಂದರೆ ಬಿತ್ತಿ ಬೆಳೆಯಬೇಕು ರೈತರ ಮಕ್ಕಳಾಗಿ, ಹುಟ್ಟಿ ಬೆಳೆಯಬೇಕು ತಂದೆ ತಾಯಿಗೆ ಒಳ್ಳೆಯ ಮಕ್ಕಳಾಗಿ. ಮಾಡಿ ಉಂಡರೆ ಮಂದಿಯ ಕಾಟ, ಸುಮ್ಮನೆ ಕುಂತರೆ ತಂದೆ ತಾಯಿಗಳ ಕಾಟ, ಮನೆಯಾಗ ಇದ್ದರೆ ಹೆಂಡರ ಮಕ್ಕಳ ಕಾಟ, ಓಣ್ಯಾಗ ಹೊಂಟರೆ ಗೆಳೆಯರ ಕಾಟ. ಯಾವುದಾದರೂ ಒಂದು ಮೂಲೆಯಲ್ಲಿ ಕುಳಿತುಕೊಳ್ಳೋಣಂದ್ರೆ ಬ್ಯಾಸಗಳು ಚುಕ್ಕಾಡಿ ಕಾಟ. ಆ ಚುಕ್ಕಾಡಿ ಕಾಟವನ್ನು ತಾಳಲಾರದು ಬಂದು ತಮ್ಮನ್ನು ಮಾತನಾಡಿಸುವ ಗಟ್ಟುಳ್ಳ ಸಾರಥಿ ನಾನಲ್ಲವೇನೋ ದೇವ. ಏನಿಕೊಂಡು ಬರಬೇಕು ತಮ್ಮ ನಾಮಾಂಕಿತವ ಸಾರಥಿ ನಾವು ದಾರಂದರೆ ಯಾರು ದೇವ? ಬಾಪು ಬಾಪರ ಜಗತ್ತ ದೀಪ ಕಿರೀಟ ರಮಣಿ ಎಂಬ ಹೆರಸದು ಪ್ರಭಾವ ಭಾಸ್ವತ್ತ ಪ್ರಕಾಶ ಸೂರ್ಯ ರೇಷ್ಮೆಯು ಜಗವಲ್ಲಾಡಿದವು ಸಂಸ್ಥಳ ಸಮೂಹವು ಹಣ್ಣು ಕೊಂಡ ಊರ್ಜಿತ ಪ್ರಭಾವ ನಿರ್ಧರಿತ್ರ ಸಮ ವರ್ತಿಸಿದ ತಡವಂ ವರ್ತಿಸಿ ನಿರ್ಜಿತವಾಗಿ ಸಂಖ್ಯೆ 10 ಜಂತುಗಳು ಅದಕ್ಕೆ ಇವನ ಆದವ ಬಾಪು ಬಾಪರ ಅಷ್ಟು ಕುಲ ಶ್ರೇಷ್ಠ ವಸ್ತು ನಷ್ಟಪಡಿಸಿ ಈ ಸೃಷ್ಟಿಯೊಳು ಮೇಲೆ ವೈರವನ್ನು ಉತ್ತೇಜಿಸಿ ಬಾಧಿಸಿ ಅವರ ಬಗ್ಗೆ ಹಲವನಿಗೆ ಕಣಕ್ಕಿತ್ತು ಹಿಡಿದಾಡಿದ ಸಾರಥಿ. ಆ ಸಾರಥಿ ಶಾಕಿನಿ ಡಾಕಿನಿ ರಕ್ಕಸ ಗಣಕ ಉಡುಗಡಿಸಿ ಸರ್ವ ರಾಜ್ಯದೊಳು ಮುಗಿಲೆಡಿಸಿ ಸರ್ವ ರಾಕ್ಷಸ ಸಾರ್ವಭೌಮ ಚಕ್ರವರ್ತಿ ಎಂದು ಬರುವೆ. ಆ ಸಾರಥಿ ದೇವ, ಇದು ಅಲ್ಲದ ಈ ಭೂಮಾಂಡದಲ್ಲಿ ವಿರಾಸಿರುವ ತೀರ್ಥ ವಿಷ್ಣು ಪ್ರತಿಮಂಗಲವಾಗಿ ಗಿಟ್ಟಿಸಿ ಅವನ ದಾನವನ್ನು ನಿಲ್ಲಿಸಿ ಧರಾತಲದೊಳ ಅಮರವತಿ ಎಂಬ ಧಿಕ್ಕರಿಪ ಮಹಾಲವತಿ ಎಂಬ ಪಟ್ಟಣಕ್ಕೆ ಪಟ್ಟ ಹತ್ತಕ್ಷ ಪ್ರಕರ್ತ ಪಡೆದ ಈಗಾದ ವೀರ ರಕ್ಕಸಕುಲ ಸಾಮ್ರಾಟ ಶತ ಕೌಶಿಕರು ರಾಜನ ಕುಮಾರ ಕೊಮ್ಮುನಿ ಎಂಬ ಮಹಾರಾಜನ ಜಯತನ ಮಾಡುವುದು ಸಾರಥಿ. ಶಕ್ತಿಸುಧನ ಮಹಾರಾಜರಾದರೆ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು ದೇವ? ದಿವ್ಯ ಪ್ರಭಾವ. ಸಾರಥಿ ಓಬದಿ, ಈ ಸಭಾವತ್ತಕ್ಕೆ ಬಂದ ಕಾರಣ ಏನಂದ್ರೆ ಏನು ದೇವ? ನಮ್ಮ ರಾಜಕಾರ ನಿರ್ಮಿತವಾಗಿ 12 ಜನ ಕೂಡ ಆಲೋಚನೆ ಮಾಡುವ ಕಾರಣ ಬರವಣಾಗಿದ್ದು ಕಂಡಿಯ ಸಾರಥಿ. ತಿಳಿಯಿತು ಓಬದಿ, ಮುಂದೇನು ಸಂಗತಿ ಸಾರಥಿ ದೇವ? ನನ್ನ ಅನುಜನಾದ ಪ್ರಸೋದರನ ಈ ಸುಂದರ ಮಂಟಪಕ್ಕೆ ಹೊರ ಹೇಳುವ ಸಾರಥಿ. ನಿಮ್ಮಿಷ್ಟರಲ್ಲಿ ಓಬದಿ ಪೀಠವನ್ನು ಕರೆಸಿದಾಗ ಕರ್ಕೊಂಬರಪ್ಪ. ಪ್ರಸುಧನ
ಸೇವಕ ದೇವ ಸೌಖ್ಯ ಸೌಕುಮಾರ್ಯ ಸೌಕರ್ಯ ವಿಜಯ ಗರ್ಭ ವೈಭಾಗದಿಂದ ವಿಲಾಸದಿಂದ ಒಪ್ಪುವ ವಿದ್ಯದ್ರವದಿಂದ ಬಂದ ಭದ್ರ ಮಾಂಸನೇ ನೀರಿದಾರು ಅಂಕ ಹಂಕದೊಳ್ಳ ಬಂದ ಬಂಕ ಧ್ವನಿಗಿಂತ ಬಂದು ಈ ಮುಂಭಾಗಕ್ಕೆ ನಿಂತುಕೊಂಡು ಮಾತನಾಡಿದವದಕ್ಕೆ ನೀರಿದಾರು ಪಟಪಟ ಗೋಡಿ ಪಟ ಓ ದೇವ ನಾವು ದಾರಂದರೆ ಎಂದು ಸುವಳ ಮಕ್ಕಳ ಮಾತು ಕೇಳಿ ಮಂಗನಾಟ ಮಾಡಬೇಕೆಂದು ಬೆಂಗಳೂರಿಗೆ ಹೋಗಿ ರಂಗಪ್ಪನ ತೆಂಗಿನ ತೋಟದೊಳ ಒಂದು ಮಂಗವನ್ನು ಹಿಡಿದುಕೊಂಡು ಮಂಗಳೂರು ಮಂಗಪ್ಪನ ಅಂಗಳದೊಳಗೆ ಮಂಗನ ಕೂಡ ಮುಂಗೋಡಿಲಾಗವನ್ನು ನಡೆಸೋಣ. ಮಂಗಪ್ಪನ ಹೆಂಡತಿ ಲಿಂಗವನ್ನು ಬಂದು ತಂಗ ರೊಟ್ಟಿ ತೆಗೆದುಕೊಂಡು ಮಂಗನ ಮುಂದೆ ಒಗೆಯಲು ಮಂಗನು ತನ್ನ ರೊಟ್ಟಿ ತಿನ್ನುವುದು ಬಿಟ್ಟು ಲಿಂಗವನ್ನು ಅಂಗೈ ಕಡಿದು ಮುಂಗೈಯೊಳಗಿನ ಬಂಗಾರದ ಬಳೆಯನ್ನು ಕತ್ತುಕೊಂಡು ಹೋಗಿ ಲಿಂಗಾಪುರದ ಮುಂದೆ ಬಿಡೋಣ. ಡೋಂಗೋರು ಕಾಲುವೆಯಲ್ಲಿ ಬಿದ್ದು ತುಂಗಾಭದ್ರದಲ್ಲಿ ಮುಳುಗಿ ಗಂಗಾಧರನಲ್ಲಿ ಎದ್ದು ತೆಂಗಿನಕಾಯಿ ಹೊಡೆಸಿ ಬಂಗಾರದ ತಟ್ಟೆಯಲ್ಲಿ ಮಂಗಳಾರತಿ ಮಾಡಿಸಿ ತಂಗಾಡಿ ಉಪ್ಪರಿಗೆ ಮೇಲೆ ಬಂಗಾರದಂಗ ಹಾರಾಡುವ ಬಾದರಟ್ಟಿಯ ಎಣ್ಣೆಯ ಗುರುವಾದ ತಬಲ ಮಾಸ್ಟರ್ ನಾಗೇಶಪ್ಪನವರ ಶಿಷ್ಯ ಕೊಳಗಲ್ಲಿನ ಚಿಕ್ಕ ಸಾರಥಿ ನಾನಲ್ಲ ಬೇರೆ ದೇವ ಹೇಳಿಕೊಟ್ಟು ಬರಬೇಕು ನಮ್ಮ ನಾಮಾಂಕಿತ. ಎಲ್ಲ ಈ ಸಾರಥಿ ಎಂಬ ಚಾರ ಬೇಡವನ ಕೇಳಿ ಎನ್ನಗೆ ನಾಮಾಂಕಿತ ವಿಸ್ತಾರ. ಇದೇ ನೋಡು ಒಡ್ಡಿ ಎಂಬ ಊರ ಈ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಅಳ್ಳದರಾಯ ಸ್ವಾಮಿ ಮತ್ತು ಶ್ರೀ ಸೌದತ್ತಿ ಎಲ್ಲಮ್ಮ ದೇವಿಗೆ ನಾನು ಮಾಡುವ ನಮಸ್ಕಾರ. ಎನಿಗೆ ವಿದ್ಯೆ ಕಲಿಸಿದ ಗುರುಗಳಿಗೆ ಹಾಕುವನು ಒಂದು ಮಲ್ಲಿಗೆವಿನ ಹಾರ. ಬೇಡವನಿಗೆ ಎನ್ನಗೆ ಸಾರಥಿ ನಾವು ಧಾರಂದರೆ ಗುಡುಗಿ ಎಂಬ ಕಡರವ ಸತ್ಯ ಅಷ್ಟಕುಲ ಪರ್ವತಗಳ ಸೆಡಲವಿದ್ದವು. ಬಾಪು ಬಾಪುರ ಎಣ್ಣೆಯ ಕರದೊಳು ಬೆರೆಯುವ ಖಡ್ಗದ ಬಡತಕ್ಕೆ ಆಕಾಶ ಮಂಡಲದ ತಾರೆಗಳು ಈದರಿಗೆ ಚಲ್ಲನ ಸೆಳೆದವು. ಎಣ್ಣೆಯ ಪಾದ ತೃಣಕ್ಕೆ ಗಕ್ಕನೆ ಭೂಮಂಡಲನ ತಗ್ಗಿ ದಿಗ್ಗಜಗಳನ್ನು ಕುಗ್ಗಿ ಅಲ್ಲದೆ ಇಂದ್ರ ಪಾಲಕರ ಎಣ್ಣೆ ಉಪಟನಕ್ಕೆ ತಡೆಯಲಾರದೆ ತಮ್ಮ ತಮ್ಮ ಪಟ್ಟಣಗಳನ್ನು ಬಿಟ್ಟು ಎಪ್ಪಲಾಯನಕ್ಕೆ ಕೈಗೊಂಡರು. ಸಾರಥಿ ತಮ್ಮ ತಮ್ಮ ಅಧಿಕಾರಗಳ ಎನೆಗೆ ಒಪ್ಪಿಸಿ ಅರಣ್ಯವನ್ನು ಸೇರಿದನಲ್ಲ ಸಾರಥಿ. ಇಂಥ ಕಟುತ್ರಗತ ಜಗದ್ಭೀಕರ ಅತಿ ಭಯಂಕರ ಶತಕೌಚ ರಾಕ್ಷಸನ ಸಾಮ್ರಾಟನ ಕುಮಾರ ಕೊಂಬಿನಿ ಅಮ್ಮನ ಗರ್ಭಾಬ್ದಿಯೋಳು ಸುಧಾಕರ ಪಟ್ಟಣ ದಿಟ್ಟದಿಂದ ಪರಿಪಾಲಿಸುವ ದಿಟ್ಟ ಶಕ್ತಿ ಸೋದನ ಶ್ರೇಷ್ಠ ಅನುಜನಾದ ಪ್ರಸೋದರ ಮಹಾರಾಜನೊಂದು ಸಮದಂಡಿಯಾದ ಗಂಡುಗಳ ದಂಡಿಯನ್ನು ಬಿರ್ರನೆ ಬಿಚ್ಚುವಂತೆ ಜೈಬೇರಿಗನ್ನು ಬಡಿಯುವಂತನಾದ ಸಾರಥಿ ಎಂಬ ಕೂಜೆ ಮಹಾರಾಜರಾದರೆ ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನು ದೊರೆಯೇ? ಮೊದಲು ಇಲ್ಲಿ ನಿಂತ್ಕೊಂಡರು ಪ್ಯಾಂಟರಿ ಈ ಸಾರಥಿ ಭೂಪತಿ ಈ ಸುಂದರವಾದ ಸಭಾ ಮಂದಿರಕ್ಕೆ ಒಂದು ದಿಗ್ಗಜವನೆಂದು ಕೇಳಿದ್ಯಾ? ಹೌದು ದೇವ. ಇಂದಿನ ದಿನ ಸುರರಿಗ ಸಿಂಹ ಸ್ವಪ್ನ ಸ್ವರೂಪನಾದ ಕಲಿದುರಿಣ ಕಾಲರುದ್ರನದ ರೌದ್ರೇಕಿತಂ ಬಂದ ಭದ್ರ ಕೃತಮವಾದವರಮಂ ಪಡೆದುಕೊಂಡು ದೂರಧೀರನಾದ ನಮ್ಮ ಅಗ್ರಜನ ಎನ್ನಂ ಕರೆಸಿದ ಕಾರಣ ಬರೋಣವಾಯಿತು ಕಂಡಿಯ ಸಾರಥಿ. ತಿಳಿಯಿತು ಭೂಪತಿ, ಪೀಠವನ್ನು ಅಲಂಕರಿಸಿದ ಜಾಗೃತಿ ಸಾರಥಿ ಭೂಪತಿ. ನಮ್ಮ ಅಗ್ರಜನಾದ ಶಕ್ತಿ ಸಹೋದರ ಸ್ಥಳದಲ್ಲಿರುವನಾಥನ ಹತ್ರಕ್ಕೆ ಜಾಗೃತಿಯಿಂದ ರಥಮ ಮೀಟವಂತನಾಗ ಸಾರಥಿ ಓಡಿಸ ದೇವರ ಜಾಗೃತಿ ನಿಮ್ಮಿಷ್ಟರಂತಾಗಲಿ ಭೂಪತಿ. ನಾನೊಂದು ಮಾತು ಹೇಳುವ ಚೆನ್ನಾಗಿ
ಬಂಡ ದೇವತೆಗಳ ದೇಹಮಂ ಇಂಡಿ ತಂಡ ತಂಡ ಆಡಿಸುವ ದೃಢಬಲ ಅಡ್ಡನಾದ ಅಣ್ಣ. ತಮ್ಮನಾದ ಪ್ರಸನ್ನ ತಂಡ ತಂಡದ ಮೆರೆಯುವ ವೈರಗಳ ಸೆರೆಗಳ ಮರಗಡದ ಬಳಿರೆ ಬಾಪು ಬಾಪುರ ಚಂಡ ಪ್ರಚಂಡ ಸೂರ್ಯ ಮಂಡಲ ನಾಶ ಮಾಡಿ ಮತ್ತು ಸೂರ್ಯನ ಕೆಲಸದಿಂದ ಮಾಡಲೇ ಅಥವಾ ಸ್ವರ್ಗ ಮೃತ್ಯಮಂ ಪಾತಾಳ ಲೋಕಗಳ ಭೇದಿಸಿ ಯಾವ ಮಹತ್ಕಾರಕ್ಕೆ ನನಗೆ ನೇಮವನ್ನು ಕೊಡುವಿರಿ ಈ ನಿನ್ನ ಗಮನ ಅಣ್ಣ ರಾಜ ತ್ರಿಗಣ್ಯ ಪ್ರಚಂಡ ಗಿಟ್ಟು ಮಂಡಲ ರಾಯರ ಕಂಠರ ಮಂಡಳೆ ಆಹೋ ಅಗ್ರಜ ಆಹೋ ಅಗ್ರಜನಾದ ಶಕ್ತಿ ಸದನ ಶಂಕರನ ಕೈಲಾಸಕ್ಕೆ ದಾಳನಿಟ್ಟು ಗಾಳಿಯನ್ನಿಟ್ಟು ಬಾಪರ ಹೊಲ ಎಂಟತ್ತನೆಯಾದ ಪಾರ್ವತಿಯನ್ನು ಹೆಣದ ತಂದು ಹೆಣ್ಣು ಮುಂದೆ ನಿಲ್ಲಿಸುವ ಪ್ರಾಣ ನಿನ್ನಲಿದ್ದರೆ ಹೆಣ್ಣು ಮುಂದೆ ನಿಲ್ಲಿಸು ಮಾತ್ರ ಪ್ರಸನ್ನ ತಿಳಿಸಿದ ಸಾಹಸನ ಹೊಳಿರಿಯ ಹಸಿರಗಳ ಮಾಡಕ್ಕೆ ನನ್ನ ಒಪ್ಪುವ ಅಗ್ರಜ ಪ್ರಸನ್ನ ನಿನ್ನ ಮಾತಿಗೆ ನಾನು ಪ್ರತಿ ಉತ್ತರ ಉಂಟೆ ಬಾಪುರ ಈ ಸ್ಮಶಾನದಲ್ಲಿ ಯಾರ್ಯಾರಿಗೆ ದಂತಾಡಿಗೆ ಕೊಂಡ ಆ ಭಂಡನಿಗೆ ಬೂದಿ ಬೆಳಕನು ಎಡೆಯಲ್ಲಿ ಗಂಗೆಯನ್ನು ಧರಿಸಿಕೊಂಡು ತೊಡೆಯಲ್ಲಿ ಪಾರ್ವತನ ಕುದುರಿಸಿಕೊಂಡು ಕೈಲಾಸಕ್ಕೆ ಗಿರಿ ಎಂಬ ವಾಸು ಬಂಡೆ ಮೇಲೆ ಕುಳಿತು ಈಶನೆಂಬವನ ಮಂಕಮಂಗುಡಿಸಿ ಅವನ ಸತಿಮಣಿಗಳಾದ ಗಂಗೆಯ ಪಾರ್ವತನ ಎಳೆದು ತಂದು ನಾನು ನಿನ್ನಲ್ಲಿ ಒಪ್ಪಿಸುತ್ತಿದ್ದರೆ ಅಣ್ಣ ಸುಂದರ ತಮ್ಮನಾದ ಪ್ರಸನ್ನ ಕಡುಗಲಿ ವಿಕ್ರಮನಾದ ಅಗ್ರಜ ಬಾಪರ ಸತ್ತ ಲೋಕಕ್ಕೆ ನಾಳೆ ನಿನ್ನ ಹಿದಿಲಿಗೆ ನೋಬರಿ ತಿರುವಿರಾಚಿತೆಂಬ ಅದಮನ ಭಕ್ತು ಅದಮನ ಮತ್ತು ಅವನ ಮಡತಿಯಾದ ಸಾರಥಿಯನ್ನು ಹಿಡಿದ ತಂದು ನಮ್ಮ ಲೋಹದ ಪಟ್ಟಣದಲ್ಲಿ ಇಟ್ಟುಕೊಂಡರೆ ಅಗ್ರಜ ಸಂಗೀತ ಎಂಬ ಸಂಪತ್ತಿಗೆ ಅಭಿಪ್ರಾಯ ತಮ್ಮ ಪ್ರಸನ್ನ ತಿಳಿಸಿ ಅಗ್ರಜನೇ ಎನ್ನ ನುಡಿಯನ್ನು ನೀನು ಚತ್ತ ಬಿಟ್ಟು ಕೇಳಬೇಕನೆ ಕಣ್ಣ ಹಾಗೆ ಹೇಳಿ ಬೇಗನೆ ನಂಬವನು ಯಾವ ಮಹಾಬಲವಂತನೆಂದು ಹೇಳಿವಿ ಒಳಿರೇ ಅವನೇ ಅಂಥ ಮತಿವಂತನಾಗಿದ್ದರೆ ತಾನು ಸೃಷ್ಟಿಸಿದ ಸರಸ್ವತಿಯನ್ನು ಮಗಳೆಂದು ಭಾವಿಸಿದ ಸತಿಯನ್ನಾಗಿ ಮಾಡಿಕೊಂಡು ಸಂಸಾರವನ್ನು ಪ್ರಸನ್ನ ಮೇಲಾಗಿ ಆ ನೀ ಚಾತ್ಮನಿಗೆ ಪೂಜೆ ಇಲ್ಲ ಹೌದು ತಮ್ಮ ಪ್ರಸನ್ನ ಆಗಿತ್ತಂದರೆ ಅವನ ಸತಿಗಳಾದ ಶಾರದನ್ನು ಈಗಲೇ ನಮ್ಮ ಪಟ್ಟಣಕ್ಕೆ ಎಳೆದುಕೊಂಡು ಬರುವರ ಅಗ್ರಜ ಈ ಸರ್ವರಿಪುಗಳ ಮಾಡುವ ತಮ್ಮನಾದ ಪ್ರಸನ್ನ ಆಹೋ ಅಗ್ರಜನಾದ ಶಕ್ತಿ ಸೋದನ ನಾನು ಹೇಳಿದ ಮಾತು ಸುತ್ತಮುಟ್ಟ ಕೇಳೋ ಈ ಕ್ಷಣ ಏನು ಸಂಸ್ಕಾರವಾಗಿ ಹೇಳು ಅಗ್ರಜ ಕಾಮಧೇನು ಕಲ್ಪರಿಕ್ಷ ಐರವತ ಚಿಂತಾಮಣಿಯನ್ನು ತೆಗೆದುಕೊಂಡು ತೆಗೆದುಕೊಂಡು ತಮ್ಮ ಪ್ರಭುಗಳ ಅಗ್ರಜನಾದ ಶಕ್ತಿ ಸೋದನ ರಂಭ ಊರ್ವಶಿ ಮೇನಕ ತಿಲೋತ್ತಮ ಸುರನಾರಿ ಮಂಡಿಯರನ್ನು ನಂಬಲು ಹೋದ ಪಟ್ಟಣದಲ್ಲಿ ಅವರನ್ನು ಎಳೆದು ತರುವಂತನ ತಮ್ಮ ಆಹೋ ರಾಕ್ಷಸ ಬಲಾಗ್ರಗಣ್ಯ ಅಹೋ ತಮ್ಮ ಪ್ರಭುಗಳ ಗೌತಮ ಮುನಿ ಎಂಡದನ ಬಯಸಿ ಮೃತಮ್ಮ ಮುನಿಯಂ ಪಡೆದು ಆ ಬಂದ ದೇವೇಂದ್ರನೆಂಬ ಹದಮನಂ ಗಕ್ಕನೆಯನ್ನು ತೆಕ್ಕೆಲೆಡೆದ ದೊಪ್ಪನ ನೆಲಕ್ಕಪ್ಪಳಿಸಿ ಅವನ ಪಕ್ಕೆಲಬಗಳ ಪುಡಿ ಪುಡಿ ಮಾಡಿಬಿಡುವೆ ಅವನ ಬೆಂಬಲವಾಗಿ ಕಾಲ ಮಣ್ಣಿದ ಪ್ರತಾಪನ ಅಡ್ಡದರನು ಅಡ್ಡ ಬಂದರೆ ಮಂಡಿತ ಮಂಡಲರಾದ ನಿನ್ನ ಸಹೋದರನಿಗೆ ನನಗೆ ನೇಮವನ್ನು ಕೊಟ್ಟು ನೋಡು ರಾಕ್ಷಸ ಭೂಪತಿ ಅಹೋ ತಮ್ಮ ಪ್ರಸುದರ ಅಗ್ರಜನಾದ ಶಕ್ತಿ ಸೋದರ ಹೋಗಿ ಬಾ ನಿನಗೆ
ಮುನಿಯರು ಬರುವಂತ ಕಾಣುತ್ತವರು ಅವರು ನಮ್ಮ ಲೋಹದ ಪಟ್ಟಣದಕ್ಕೆ ಕರೆತರುವಂತ ತಮ್ಮ ಹೇಳುವುದು ನಿನಗೆ ಇದೇನೇನು? ನಿನ್ನ ಆಜ್ಞೆಯಂತ ನಾರದರು ಕರೆತರುವನು ಆಗ್ರಹ ಈ ಮಾತದಾದ ಮಾಡಿಸಿರುವ ಕಾರಣ ನಿನ್ನೆ ಹಿಂದೂ ಎನ್ನಂ ಕರೆಸಿಕೊಂಡು ಆ ಮಹಾಲಕ್ಷ್ಮಿಯೂ ನಿನ್ನ ಸತಿಯಳಾದರೂ ಕೂಡ ಆ ಮೂರ್ಖರಿಗೆ ಸಾಗರನ ಸುತೆಗೆ ಭಂಗಪಡಿಸಿದರೆ ಮರಣವಾಗಬಹುದೆಂಬ ಸಂತೃಪ್ತಿ ಇದನ್ನು ಬೇರೆಬಿಸುವುದಕ್ಕಾಗಿ ಎನ್ನು ನೇಮಿಸಿ ಕಳಿಸಿದೆಯಾ? ಏ ಆಪತ್ಬಂಧವ, ಆದ ಕಾರಣ ನಿನಗೆ ನಿಮ್ಮ ಆಜ್ಞೆಯಂತೆ ಆಗಲೇ ಪ್ರಸೋದನ. ಆಹೋ ಮಂಡಲಾಧಿಪರಿಗಳ ಗಂಡುಗಲೆಗಳ ಗಂಡನಾದ ಅಗ್ರಜ, ತಮ್ಮನಾದ ಪ್ರಸೋದನ, ಎನ್ನ ಆಜ್ಞೆಯಂತೆ ಈಗೋ ಈ ನಾರದರ ಕರೆತಂದಿರುವನು. ಬಲ ಬಲ ಅಣ್ಣ ಸುಗುಣಗುಣ ಲಾವಣ್ಯ. ಐಶ್ವರ್ಯ ಮತ್ತು ಮೇಳ ಕೆಳರೆ ದಾನವೇಂದ್ರರೇ. ಆಹೋ ಸ್ವಾಮಿ ನಾರದರೇ, ಪ್ರಸೋದನ, ಮೂರು ಲೋಕದಲ್ಲಿ ಸಂಚಾರವನ್ನು ಮಾಡಿ ಬಂದಿರುವರ ಎಲ್ಲೆಲ್ಲೇನೇನು ವರ್ತಮಾನ ಇರುವುದು ತಿಳಿದು ಬಂದನಾಗು ನಾರದ. ದಾನವೇಂದ್ರ, ಈ ನಾರದರು ಸುಮ್ಮನೆ ಈ ಲೋಹನ ಸಭೆಗೆ ಬರುವರೆ ಏನ? ದಾನವೇಂದ್ರ, ಆಹೋ ಸ್ವಾಮಿ ನಾರದರೇ, ಈ ನಾರದರು ಸುಮ್ಮನೆ ಬರುವರೆ ಪಾಂಡವ ಶ್ರೇಷ್ಠರೇ, ವೀರಾದಿ ವೀರರೇ. ಆಹೋ ಸ್ವಾಮಿ ನಾರದ ಮಹಾರುಷಿಗಳೇ, ಶಕ್ತಿ ಸೂದನ, ಹಾಗಾದರೆ ಈ ಪೀಠವನ್ನು ಅಲಂಕರಿಸಿರಿ, ಎಲ್ಲ ವಿಜ್ಞಾಪನೆಗಳನ್ನು ಚೆನ್ನಾಗಿ ಲಾಲಿಸಿರಿ. ಶಕ್ತಿ ಸೂದನ, ಆಹೋ ಸ್ವಾಮಿ ನಾರದರೇ, ಶಕ್ತಿ ಸೂದನ, ಈಗ ತಾವು ಯಾವ್ಯಾವ ಲೋಕಗಳಲ್ಲಿ ಏನೇನು ವಿಚಾರ ಮಾಡಿ ಬಂದಿರಿ, ಈಗ ಯಾವ್ಯಾವ ಲೋಕಗಳಲ್ಲಿ ಏನೇನು ಕಾರ್ಯಗಳು ಜರುಗುತ್ತಿರುವವು ಸ್ವಾಮಿ ಹರಿ ಯಾತಕ್ಕಂದರೆ ಯಾತಕ್ಕ ದಾನವೇಂದ್ರ? ಈಗ ನಾವು ವೈಕುಂಠಕ್ಕೆ ದಾಳಿ ಹಿಡಿಬೇಕಂತ ನಿಂತಿಸಿದ ಉಳಿಪುಂಗವ ಮಾಡಬೇಕಾತು ದಾನವೇಂದ್ರ, ಹೇಳುವುದೇ ಕೇಳಿರಿ.
ಶಕ್ತಿ ಸೂದನ ಸ್ವಾಮಿ ನಾರದರೆ ಏನಿದೆ ನಿನ್ನ ವಚನ? ಅದು ಏನಿರುವುದು ಸ್ವಾಮಿ? ನಾನು ಏನು ವಿಚಾರ ಹೇಳಬೇಕೆಂದು ಇಲ್ಲಿಗೆ ಬಂದಿರುವನು ಅದನ್ನೇ ನಿಮ್ಮ ಬಾಯಿಯಿಂದ ನುಡಿದಿರಲ್ಲ. ಹೌದು ಸ್ವಾಮಿ. ಆಹಾ, ಈ ಇಳಾಮಂಡಲದಲ್ಲಿ ಯಾವ ಯಾವ ರಾಜ್ಯದ ಎದುರೇ ಇಲ್ಲ. ದಾನವೇಂದ್ರ, ಆ ವಿಷ್ಣು ಲೋಕದ ವಿಚಾರವನ್ನು ಕೇಳಿದೆಯಾ ದಾನವ ದೊರೆಯೇ? ನಾನು ಏನೊಂದು ಹೇಳಿದೆ ಆ ಸಂರಕ್ಷಣ ಬಾಲ ಶ್ರೀಹರಿಯು ಕ್ಷೀರ ಸಾಗರ ಮಧ್ಯದೋ ಶೇಷಶಯನಾಗಿ ಪವಡಿಸಿ ಶಂಕು ಚಕ್ರ ಗದಾಧಾರೆಯಾಗಿಯೂ ಮತ್ತು ಕ್ಷೀರ ಸಾಗರ ಸುತೆಯಾದ ಲಕ್ಷ್ಮೀ ದೇವಿಯನ್ ತನ್ನ ವಕ್ಷಸ್ಥಳದೋಳು ಧರಿಸಿ ಸಕಲ ಸದ್ಭಕ್ತ ಕಷ್ಟಗಳೆಲ್ಲ ಆಲಿಸಿ ದಾನವೇಂದ್ರರೇ ಚೆನ್ನಾಗಿ ಗೆಲ್ಲಿರಿ. ಆ ಕ್ಷಣವೇ ಕಷ್ಟಗಳೆಲ್ಲ ಹೋಗಲಾಡಿಸಿ ಆತ ತನ್ನ ಹೆಸರಿಗೆ ಮುಂದು ಬಾರದಂತೆ ದುಷ್ಟ ಶಿಕ್ಷಣ ಶ್ರೇಷ್ಠ ರಕ್ಷಣಾ ಕಾರ್ಯ ದುಡಿನೆನಿಸಿ ನಿಮ್ಮ ದಾನವರೀರರು ಆತನು ವಿಚಾರವನ್ನು ತಿಳಿಸಲು ಬಂದಿರೋನು ಧನಜಕುಲದ ಚಕ್ರವರ್ತಿ. ನೀವು ಮಹಾಸೂರರಲ್ಲವೇ? ಆ ನೀವನ್ನಾದರೂ ಆ ಶ್ರೀಹರಿಗೆ ಒದಗಿಸಿರಿ ಒಂದು ದುರ್ಗತಿ. ಆಹೋ ಮುನಿಕುಲ ಪಾಪನಾದ ನಾರದರೆ, ಇಂಥ ವೀರರನ್ನು ಮುಂದೆ ನೀವು ಎಂಥ ಮಾತವನ್ನು ಹಾಡಿದ್ರಿ. ಈಗಲೇ ನಾವು ಈ ಸಕಲ ಲೋಕಗಳನ್ನು ಗೆದ್ದಿದ್ದೇವೆ. ಹೌದೇನು ಪ್ರಸಾದನ? ಮಾಡಬೇಕಾತೆ ಆ ವಿಷ್ಣು ಎಂಬ ಭ್ರಷ್ಟನು ಎಲ್ಲೆಡೆಗೆ ದೊರಕಿ ಚೆಂಡನ್ನು ಬಿಗಿದು ತಂದು ನಮ್ಮ ಹರಮಂದಿರದ ಕಾರಾಗೃಹದಲ್ಲಿವೆ. ನಾರಾಯಣ ನಾರಾಯಣ ನಾರಾಯಣ. ನಮ್ಮ ಕುಲಕ್ಕೆ ಸಲ್ಲುವ ಸಾಗರ ಸುದ್ದಿಗಳ ಮೋಸ ಕೃತ್ಯದಿಂದ ನಾಶ ಮಾಡಿಕೊಂಡಿರುವ ಮಾನಭಂಗ ಮಾಡುತ್ತೇವೆ. ನಾರಾಯಣ. ಇದಕ್ಕೆ ಅಡ್ಡಿಯಾಗಿ ಬಂದವರು ನೀಕೋ ಈ ಬಾಣಗಳಿಂದ ಅರಗಡುತ್ತೀರಿ ಕೇಳಿದಿರಾ? ನೋಡಿ ಶಾಂತವಾಗಿರು ಪ್ರಸೋದನ. ಸ್ವಾಮಿ ನಾರದರೆ ಶಕ್ತಿ ಸೋದನ, ನಾವು ಹೋಗುವ ಕಾರ್ಯಕ್ಕೆ ವಿಘ್ನವಾಗದಂತೆ ಆಶೀರ್ವಾದ ಮಾಡಿರಿ. ನಿಮಗೆ ಜಯವಾಗಲಿ ಪ್ರಸೋದ ಶಕ್ತಿ ಸೋದನ. ಪ್ರಯಾಣವನ್ನು ಮಾಡಿದನ ಮಾಡಿರಿ, ಈಗಲೇ ಮಾಡಿರಿ. ನಾದ ಸಂರಕ್ಷಣ ಕರ್ತದಿಂದ ಬೆರೆಯುವ ಹಮದಾಕ್ಷಣಂ ಗೌರವ ಅವನ ಕತ್ತು ಮಣಿಗಳಾದ ಲಕ್ಷ್ಮಣ ಕಲ್ಪುಗಳು ಹಾಡಿಸುವ ನಾರಾಯಣ ನಾರಾಯಣ. ಹಿಡಿದ ಚಲವ ಹಿಡಿದ ಗಂಟಿಗೆಲ್ಲ ದೃಢ ದಾನವೇಂದ್ರರೇ, ಮತ್ತೊಮ್ಮೆ ಹೇಳುವೆನೆ ಕೇಳಿರಿ. ಬಾಳ ಮಾಯ ಕಾರನು ಹರಿಯೋ, ಬಾಳ ಮಾಯ ಕಾರನು ಹರಿಯೋ, ಆಹಾಕಾರವೇ ಜಯಿಸುವ ಯಾನೇನೋ, ಆಹಾಕಾರವೇ ಜಯಿಸುವ ಯಾನೇನೋ, ಸಂಭ್ರಮವೇ ಶಕ್ತಿ ಸುಧನ ಪ್ರಸೋದನರೇ, ನಿಮ್ಮ ನಿಮ್ಮ ಭುಜಬಲ ಪರಾಕ್ರಮವೇ ನಿಮಗೆ ಗೆಲುವು ದೊರೆಯುವಂತೆ ಮಾಡುತ್ತದೆ. ಹೌದೇನು ಸ್ವಾಮಿ ನಾರದರೆ? ನೀವು ಚಿಂತಿಸಿ
ಚಿಂತಿಸಬೇಡಿರಿ, ಈಗಲೇ ಹೊರಡಿರಿ. ನಾವಿನ್ನು ಮುಂದಕ್ಕೆ ಪ್ರಯಾಣ ಮಾಡುವೆನು ಕಂಡಿರ ವೀರಾದಿ ವೀರರೇ, ಮಹಾಸೂರರೇ. ಹೊರಗೆ ವೈರಳ ಗರ್ಭಡಿ ಭೇದನ ಮಾಡಿಕೊಂಡು ಪರಾಕ್ರಮಗಳಿಯ ಗಂಡುಗಳ ವಿಕ್ರಮರಾದ ಅಗ್ರಜ, ಈ ನಾರದ ಮಾತಾಡಿದ ನಿಜ ನಿಜವಾಗಿ ಕಾಣಬರದ ಅಗ್ರಜ. ನಾವು ಇಲ್ಲವರೆಗೆ ಸಮಡಬಿಟ್ಟು ನಮ್ಮದೇ ತಪ್ಪು. ಬಾಲ ಅಗ್ರಜ, ಈಶ್ವರ ಬಿಡದ ಅದಮ್ಮನ್ನು ತರುವುದಕ್ಕೆ ಹೋಗುವ ನೋಡಿ ಪ್ರಸದನ ಹೋಳಿರೇ ಗಂಡಗಲೆಗಳ್ಳರಿಪ ಸಂಜಯಕ್ಕೆ ಮಂದ ಮಾರತನೆಂದ ಒಪ್ಪುವ ವಿಕ್ರಮಾರ್ತನರಾದ ಅಣ್ಣ. ಹೋ ತಮ್ಮನದ ಪ್ರಸದನ ಹೋಳಿರ ಆಕ್ರಮಂ ಎಂದಾದರೂ ನೀರು ನಡೆದವರೇ ತಮ್ಮ ಪ್ರಸದನ ಪಾಪುರ ಈ ಕ್ಷಣಗಳಿಗೆ ಕೊಟ್ಟನೆಂದರೆ ಆ ಸುಂದರ ಮರಿಯಾದ ಲಕ್ಷ್ಮಿಯನ್ನು ತರುವುದಕ್ಕೆ ಹೋಗುವ ನೀಡಿ ಅಣ್ಣ. ವೀರಾಗ್ರಗಣ್ಣ, ತಮ್ಮ ಪ್ರಸದನ ಸಾರಥಿ, ಈ ದುಷ್ಟರಾದ ಶಕ್ತಿಸುಧನ ಮತ್ತು ಪ್ರಚೋದನೆಂಬ ಧನುಜ ಅಧಮರು ಈಗಾಗಲೇ ದೇವತೆಗಳು ಉಳ್ಳಾಡಿಸಿ ಮನ ಮುನಿಗಳ ಮಾಲ್ಪ ಯಜ್ಞಾದಿಗಳನ್ನು ಕೆಡಿಸಿ ಸಜ್ಜನರನ್ನು ಪೀಡಿಸಿ ಬಹು ಕಷ್ಟಪಡಿಸಿ ಹಮ್ಮಿನಿಂದ ವಿಷ್ಣು ಯಾರೆಂಬುವುದನ್ನು ಲೆಕ್ಕಕ್ಕೆ ತಾರದೆ ವೈಕುಂಠಕ್ಕೆ ವಿತ್ತ ಸನ್ನಿಧರಾಗಿ ಹೊರಟರು. ಕೆಲ ಸಾರಥಿ, ಇಂದಿಗೆ ಈ ಮೂರ್ಖರಿಗೆ ಕಾಲಗತಿ ಕೂಡಿ ಬಂದಂತೆ ತೋರುತ್ತದೆ. ನಾನು ಈಗಲೇ ಈ ಸಮಾಚಾರವನ್ನು ಶ್ರೀಮನ್ನಾರಾಯಣಗೆ ತಿಳಿಸಲು ವೈಕುಂಠಕ್ಕೆ ಪ್ರಯಾಣ ಮಾಡುವನ ಸಾರಥಿ. ನೀನು ಸುಮ್ಮನೆ ನೋಡುತ್ತಿರುವ ನಡೆಯುವ ಸಂಗತಿ. ಸುಮ್ಮನೆ ನೋಡಿಕೊಂಡು ಮುಂದೆ ಚಂದ್ರಸಪ್ಪ ಇವರು ಒಂದು ಬೆಂಗಳೂರು ನಾರದನ ಪಾತ್ರ ಮಾಡಿ ಅಂತ ಹೇಳಿ ಬಹುಮಾನ ಪ್ರಕಾರ ನೋಡಿದ್ದಾರೆ.
ಸುಂದರಿ ಕಾಂತ ಕಾಂತೆ ಸತಿಯಳ ಮುಂದೆ ತಿಳಿಸದ ಅಂತ ವಿಚಾರ ಯಾವುದಿರುವುದು ಹೌದು ಸುಂದರಿ ನನಗೆ ಹೇಳದಂತೆ ವಿಚಾರ ಇರುವುದೇ. ಹೌದು ಸುಂದರಿ ನೀ ಯಾವತ್ತೂ ಹೇಳಿದ್ರೆ ಸುಂದರಿ ಕಾಂತ ಕಾಂತೆ ನನಗೆ ತಿಳಿಸದೆ ನೀನು ಹೋಗಬಾರದು. ಅದಕ್ಕಾಗಿ ತಿಳಿಸುವುದಿಲ್ಲ ಸುಂದರಿ. ಎಲ್ಲಿಗೆ ನಿನ್ನಯ ಪಯಣ ತಿಳಿಸೋ ಎನಗೆ ಓ ಜಾಣ. ಎಲ್ಲಿಗೆ ನಿನ್ನಯ ಪಯಣ ಮಣಿಮಯ ಪದವನೇರಿ ಹೋಗುವುದೆಲ್ಲಿಗೆ. ಪದವನೇರಿ ಹೋಗುವುದೆಲ್ಲಿಗೆ ಮರದೆ ನರವ ಮುನಿಯನು ಶಿರವ ಬಾಗಿನ. ಶಿರವ ಬಾಗಿ ತಿಳಿಸೋ ಎನಗೆ ಬದಿಲೇವಾ. ಕಾನನ ಕಾಂತೆ ಪ್ರಿಯ ಏ? ಸತಿಯರ ಮುಂದೆ ಅದು ತಿಳಿಸೋ ಎಂತ ಸರ್ವತವಾಗಿ ತಿಳಿಸುವುದಿಲ್ಲ ಸುಂದರಿ. ಯಾಕಕ್ಕೆ ಮೋಸಕ್ಕಾಗಿ ಆಗದ ಸುಂದರಿ. ಎಲ್ಲಿಗೆ ನಿನ್ನಯ ಪಯಣ ತಿಳಿಸೋ ಎನಗೆ ಓ ಜಾಣ. ಎಲ್ಲಿಗೆ ನಿನ್ನಯ ಅದೇ ಕಾಂತ ಕಾಂತೆ ಅಹೇ ಸುಂದರಿ. ಪ್ರಿಯ ಹೋಳಿಗ ಹೋಳಿಗ ಆ ವ್ಯಕ್ತಿಯೊಬ್ಬ ಭ್ರಷ್ಟನು ಮುಷ್ಟಿ ಯುದ್ಧದ ದಯಿಸಿ ಅವರ ಹತ್ತು ಬಡಿಯಾದ ಲಕ್ಷ್ಮಿ ನೀಡುವುದಕ್ಕೆ ಹೋಗುತ್ತಾನೆ. ಕಾಂತ ಕಾಂತೆ ಆ ಲಕ್ಷ್ಮಿಯನ್ನು ಹೇಳಿ ತರುವುದೆಯಾ? ಹೌದು ಸುಂದರಿ. ಹೇಳಿ ಬರುವುದು ಪ್ರಿಯ. ಅದು ಕೇಳಿ ಬಂದು ಸಿದ್ಧಲ್ಲ ನಾನು ಬಿಟ್ಟು ಹೋಗುದು. ಸುಂದರಿ, ಹೇಳ ಕಾಂತ ಪ್ರಿಯ ಏ? ನಿನ್ನ ಪಂಕವ ಬಿಡು ಮನ ದಿನಿಯ ಎನ್ನ ಕೈಲಿಗ ಮಾಂಗಲ್ಯ ಗಳೆಯ ಮೋಹದ ಇನಿಯ. ಸತಿಯಾರ ಮಾತನು ಕೇಳು ನಾನೇನು. ನನ್ನ ಮಾತನು ನೀ ಕೇಳಿನು. ನನ್ನ ಮಾತನು ನೀ ಕೇಳಿನು. ಸತಿಯ ಮಾತನು ನೀ ಕೇಳಿನು. ಸತಿಯ ಮಾತನು ನೀ ಕೇಳಿನು. ನಿನ್ನ ಕಾಂತ ಕಾಂತೆ ನಿನಗೆ ಕರ ಮುಗಿದು ಸಿರಬಾಗಿ ಬೇಡಿಕೊಳ್ಳು. ಆ ಲಕ್ಷ್ಮಿಯನ್ನು ಎಳೆತರದಕ್ಕೆ ಹೋಗಬೇಡ ಕಾಂತ. ಕೇಳೆನ್ನ ಮಾತು. ಹಾಗೆ ನೀನು ಆಕಾಶದಲ್ಲಿ ಹೊಳೆಯುವ ಚಂದ್ರನಂತೆ ಪ್ರಕಾಶವಾದ ಸುದ್ದಿಗಳು ಕಾಲಕಾಂತೆ ಪ್ರಿಯ. ಬಿಡುಗಡೆಯಿಂದ ಕಾಂತೆ. ಅಹೇ ಸುಂದರಿ ಹೋಳಿಗ ಏತಕ್ಕಾಗಿ ಕರೆಸಿರಿ? ಅವನ ಪರಲಕ್ಷ್ಯವು ನಾನೇ ಹರಿಯುವನ. ಆ, ಅಹೇ ಸುಂದರಿ ಸುಂದರ, ಆ ಮೋಸಗಾರನು ನಿನ್ನ ಧೈರ್ಯ ಹಾರನ ದೈತ್ಯನ ಬಿಡಿ. ಹೋಳಿಗ ಅವನ ತಕ್ಕರಿಗೆ ನಿನಗೆ ಹಿಂದೆ ಬರಲ್ಲ. ಅವನ ಒಂದು
ಅಂತ ಹೇಳಿದೆಯಾ? ಸಹಾಯವಾಗಿ ಹೇಳು ಸುಂದರಿ. ಕೇಳ ಬರುವುದು ಅದು ಎಂದು ಕೇಳಿಕೊಂಡು ಸಿದ್ಧಲೇನೆ ಎಂದು ಬಿಟ್ಟು ಹೋಗುವ ಸುಂದರಿ. ಅಂಥ ಕಾಂತೆ ಅಂಥ ನಾರನ ಹೆಂಡತಿಯನ್ನು ಹೇಳಿದರುವೆಯಾ? ಸಹಾಯವಾಗಿ ಹೇಳು ಸುಂದರಿ. ನಮಗೆ ದೋಷ ಬರುವುದು ಅದು ದೋಷ ಬಂದು ಸಿದ್ಧಿಲ್ಲ. ಅವಳು ಯಾವುದರಲ್ಲಿ ಹೋಗುವುದು ಸುಂದರಿ. ಬಿಡುವುದಿಲ್ಲ. ಬಿಡುವುದಿಲ್ಲ ಸುಂದರಿ. ಹೋಗುವೆಯ ಸಹಾಯವಾಗಿ ಹೇಳು ಸುಂದರಿ. ಸಹಜವಾಗಿ ಹೋಗು ಸುಂದರಿ. ಹೇಳು ಸುಂದರಿ. ಕೋಪವೇಕೆ ತಾಪವೇಕೆ ಸಮರದಾಸುವ ನಿನಗೇಕೆ ದೊರಕೆ ಹೋದರೆ ಬರುವ ತೊಂದರೆ ಇರುವೆ ಹೋದರೆ ಕೋಪವೇಕೆ ತಾಪವೇಕೆ ಸಮರದಾಸುವ ನಿನಗೇಕೆ ದೊರಕೆ ಹೋದರೆ ಬರುವ ತೊಂದರೆ ಇರುವೆ ಹೋದರೆ ಕರ ಮುಗಿದು ಬೇಗುವೆ ನಾನು ಹೋಗಬೇಡ ಇಂದಿಗೆ ನೀನು ಮುಗಿದು ಬೇಗುವೆ ನಾನು ಹೋಗಬೇಡ ಇಂದಿಗೆ ನೀನು ಬೇಡವೇ ಹೋದರೆ ಕರ ಮುಗಿದು ಬೇಡವಾನ ಒಗಬೇಡ ಇನ್ನು ನೀನ ಸಕಲ ಮಾತನು ನೀಡದೆ ಮದನನು ನಿನಗೆ ಬರಬಹುದು ಸ್ಥಿರವಾಗಿ ಬೇಡಿಕೊ ಅಂಥ ನಾರಣನ ಹೆಂಡತಿಯನ್ನು ಎಳೆತಂದರೆ ನಿಮಗೆ ದೋಷ ಬರುತ್ತದೆ. ತಿಳಿದು ನೋಡು ಕಾಂತ, ಇಲ್ಲಿಗೆ ನಿಲ್ಲಿಸು ನಿನ್ನ ಪಾದ. ಹೇ ರಮಣಿ ಹೊಡಬೇಡಿ. ಪ್ರಿಯ ಹೇಳಿಬಿಡ ವಿಷ್ಣು ಭಗವಂತನ ಕಡೆ. ಹೋಗಿದ ಬಣ್ಣವುಳ್ಳ ನೀನಾಗಿ ಬಸವನಾಗಿ ಅದೇ ಸುಂದರಿ. ಸುಂದರ ಹೋಗಿದ ಹಾಲಲ್ಲ ಭಗವಂತನಾದ ಬಲಿಚಕ್ರವರ್ತಿ ಭಾಗದ ಕಾಯ್ದಾತಕ್ಕೆ. ಹೇ ಸುಂದರಿ. ಸುಂದರ ಹೋಗಿದ ಹಾಲಲ್ಲ ಗಂಡಂತ ಗಂಡ ನೆಲಕ್ಕೆ ತಿರುಗಿ ಕೊಂಡಾಡಬಹುದೇ. ಬಾಯಿ ಮುಚ್ಚಿಕೊಂಡು ಬೇಡ ಕಾಂತ. ಅದು ಹೆಂಗೆ ಸುಂದರಿ. ಪ್ರಿಯ ಸತ್ಯ ಮಾತು ಮೀರಬೇಡ. ನೀನು ಹೆಣ್ಣು ಮಾತು ಕೇಳ ಸುಂದರಿ. ನಿನ್ನ ಮಾತು ಕೇಳುವೆನು, ನನ್ನ ಮಾತು ಕೇಳು. ದೊಡ್ಡದು ನನ್ನ ಮಾತು ಕೇಳ ಸುಂದರಿ. ಕಾಂತ ಕಾಂತೆ ನಿನ್ನ ಮಾತು ಕೇಳುವೆನು, ನನ್ನ ಮಾತು ಕೇಳು. ಎಲ್ಲಿಂದ ಮಾತು ಕೇಳಿದ್ರು ಸುಂದರಿ. ಯಾರ ಮಾತು ಕೇಳುವೆ? ಯಾರ ಮಾತು ಕೇಳಿದ್ರು ಸುಂದರಿ. ಯಾರ ಮಾತು ಕೇಳುವುದಿಲ್ಲ. ಸಹಾಯ ಕೇಳಿದ್ರು ಸುಂದರಿ. ನಿನ್ನ ಮಂಡಾಟಕ್ಕೆ ಯಾರೇನು ಹೋಗಿದ